ಹಲೋ ಫ್ರೆಂಡ್ಸ್, ಗೌರಿ ಶಂಕರ ಧಾರಾವಾಹಿಯ ನಾಳೆಯ ಸಂಚಿಕೆ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ತಿಳ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಇನ್ನು ವಿಜಿ ಮತ್ತು ಭುವಿ ಇಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ವಿಜಿ ಏನಾದರೂ ಮಾಡಿ ಶಂಕರನ್ನ ಭೂಮಿನ ಒಂದು ಮಾಡಬೇಕು ಅಂತ ಸಲುವಾಗಿ ಏನಾದರೂ ಒಂದು ಸೃಷ್ಟಿ ಮಾಡಿಕೊಂಡು ಇನ್ನು ಭೂಮಿನ ಕರ್ಕೊಂಡು ಬರ್ತಾ ಇರ್ತಾಳೆ. ಸೊ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೊಡಿಸುವ ಸಲುವಾಗಿ ಅಲ್ಲಿ ಇನ್ನೇನು ನಮ್ಮ ಭುವಿಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸಿರ್ತಾಳೆ ಅಂತಲೇ ಹೇಳ್ಬೋದು. ಆ ಒಂದು ಸಮಯಕ್ಕೆ ಕರೆಕ್ಟಾಗಿ ಶಂಕರ ಚಿರುಮುರಿ ಕೋಳಿಯವರ ಜೊತೆಗೆ ಫುಲ್ಲು ಕುಡಿದ್ಬಿಟ್ಟು ಎಂಟ್ರಿ ಆಗ್ತಾರೆ. ಇನ್ನು ಇವ್ರು ಬರ್ತಾ ಇರೋದನ್ನು ನೋಡಿಬಿಟ್ಟು ಭುವಿಗೆ ಸಡನ್ನಾಗಿ ಶಾಕ್ ಆಗುತ್ತೆ. ಇವರು ಬ್ಯಾಡ್ ಬಾಯ್ ಅಲ್ವಾ, ಯಾಕೆ ಇವ್ರು ಇಷ್ಟೊಂದು ಕುಡ್ದಿದ್ದಾರೆ, ಇವ್ರು ಕುಡ್ದಿದ್ದಾರೆ ಅಂದರೆ ತುಂಬ ಕೆಟ್ಟೋರಾಗಿರ್ತಾರೆ ಅಂದ್ಕೊಂಡು ಮನಸ್ಸಲ್ಲಿ ಇನ್ನು ನಮ್ಮ ಶಂಕರ ಅಂತೂ ಭುವಿ ನೋಡಿದ ತಕ್ಷಣ ಭುವಿ ಭುವಿ ಅಂತ ತಬ್ಕೊಂಡು ಮಾತಾಡ್ಸೋಕ್ಕೆ ಹತ್ರಕ್ಕೆ ಹೋಗ್ತಾನೆ. ಇನ್ನು ಇದು ನೋಡಿ ತುಂಬಾ ಬೇಜಾರಾಗುತ್ತೆ ನಮಗೆ. ಯಾಕಂದರೆ ಭುವಿ ಶಂಕರನ್ನ ಸ್ವಲ್ಪನೂ ಹತ್ರಕ್ಕೆ ತೊಗೊಳ್ಳಲ್ಲ. ಯಾಕಂದರೆ ಅವಳಿಗೆ ಆಲ್ರೆಡಿ ಮನಸ್ಸಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕಂದರೆ ಬ್ಯಾಡ್ ಬಾಯ್ ಫುಲ್ಲು ಕುಡ್ದಿರೋರು ಕೆಟ್ಟೋರು ಅನ್ನೋ ಒಂದು ಮನೋಭಾವ ಭುವಿಗೆ ಬಂದ್ಬಿಟ್ಟಿರುತ್ತೆ. ಇನ್ನು ಎಷ್ಟು ಕೇಳಿಕೊಂಡ್ರು ನಮ್ಮ ಭುವಿ ಮಾತ್ರ ಹತ್ರಕ್ಕೂ ಸಹ ಸೇರಿಸಲ್ಲ. ಇನ್ನು ಸೈಡಲ್ಲೇ ನಿಂತ್ಕೊಂಡು, ನೀನು ತುಂಬ ಬ್ಯಾಡ್ ಬಾಯ್, ನನಗೆ ಫೋನಲ್ಲಿ ಎಲ್ಲ ಗೊತ್ತಾಯಿತು, ಬಾಟ್ಲಿ ಸೌಂಡು ಎಲ್ಲನೂ ಗೊತ್ತಾಯ್ತು, ನೀನು ತುಂಬ ಕುಡ್ದಿದ್ಯಾ, ಎಷ್ಟು ಕೇಳ್ಕೊಳ್ತಾನೆ ಗೊತ್ತಾ ಶಂಕರ. ಇಲ್ಲ ಭುವಿ, ದಯವಿಟ್ಟು ಅರ್ಥ ಮಾಡ್ಕೊಂಡು, ನನ್ನ ಆ ರೀತಿ ಅಲ್ಲ ಭುವಿ ಅಂತ ಎಷ್ಟೋ ಸಮಾಧಾನ ಮಾಡಿದ್ರು ಭುವಿ ಮಾತ್ರ ಸ್ವಲ್ಪನೂ ಅವನಿಗೆ ಮುಖ ಕೊಡದೆ ಐಸ್ ಕ್ರೀಮ್ ಕೈಯಲ್ಲಿದ್ದಂಥದ್ದನ್ನು ಎಸ್ಬಿಟ್ಟು ಇನ್ನು ಹೊರಟ್ಬಿಡ್ತಾಳೆ. ಇನ್ನು ಇದನ್ನು ನೋಡಿದಂಥ ವಿಜಿನೂ ಸಹ ಏನು ಮಾತಾಳೆ, ವಿಜಯಮ್ಮ ನೀವಾದರೂ ಹೇಳಿ ಭುವಿಗೆ ಅಂತ ಕೇಳ್ಕೊಳ್ತಾನೆ. ಆದರೂ ಶಂಕರನ ಮಾತು ಏನು ಕೇಳಿಸ್ಕೊಳ್ದಂಗೆ ವಿಜಯಮ್ಮನೂ ಸಹ ಭುವಿ ಜೊತೆ ಹೊರಟ್ಬಿಡ್ತಾಳೆ. ಇನ್ನು ಮತ್ತೊಂದು ಕಡೆ ನಮ್ಮ ಗೌರಿಯಮ್ಮ ಏನು ಇಷ್ಟೊತ್ತಾದರೂ ಬರಲಿಲ್ಲ, ಭುವಿ ಮತ್ತು ವಿಜಿ ಎಲ್ಲೋದ್ರೂ ಇವರು ಐಸ್ ಕ್ರೀಮ್ ಕೊಡ್ಸ್ಕೊಂಬರ್ತೀನಿ ಅಂತ ಹೋದವಳು ಇಷ್ಟೊತ್ತಾದರೂ ಬಂದಿಲ್ಲ ಯಾಕೆ ಅಂದ್ಬಿಟ್ಟು ನೋಡ್ತಾ ಇರ್ತಾಳೆ. ಹುಡುಕೊಂಡು ಅವಳು ಸಹ ಗೌರಿ ಸಹ ಬಂದ್ಬಿಡ್ತಾಳೆ. ಇನ್ನು ಅಲ್ಲಿಗೆ ಭುವಿ ಹೋಗ್ತಾರೆ. ಇನ್ನು ಭುವಿಯ ಕೋಪ ನೋಡ್ಬಿಟ್ಟು ಗೌರಿ ಯಾಕೆ ಭುವಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಏನು, ಅಯ್ಯೋ ನಿನ್ಗೆ ಗೊತ್ತೇ ಇಲ್ಲ ಗೌರಿ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹಿಂಗೆ ಬೇಜಾರು ಮಾಡ್ಕೊತಾಳೆ ಬಿಡು ಅಂತ ಹೇಳ್ತಾಳೆ. ಇನ್ನು ಗೌರಿಗೆ ಗೊತ್ತಾಗುತ್ತೆ ಯಾಕೆ ಇವಳು ಇಷ್ಟೊಂದು ಬೇಜಾರಾಗಿದೆ, ಹೋಗ್ಲಿ ಬಿಡು, ಎಲ್ಲಿ ಐಸ್ ಕ್ರೀಮ್ ತರ್ತೀನಿ ಅಂತ ಹೋದೆ, ಎಲ್ಲಿ ಐಸ್ ಕ್ರೀಮ್ ಅಂತ ಕೇಳ್ತಾಳೆ. ಇನ್ನು ಗೌರಿ ಕೇಳಿದ ಮಾತಿಗೆ ಭುವಿ ಐಸ್ ಕ್ರೀಮ ಅಲ್ಲೇ ಎಸ್ಬಿಟ್ಟೆ ಬೇಡ್ ಬಾಯ್ ಹತ್ರ, ಆ ಬೇಡ್ ಬಾಯ್ ತುಂಬ ಕೆಟ್ಟವನು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾಳೆ. ಇದನ್ನು ಕೇಳಿದಂಥ ಗೌರಿಗೆ ಸ್ವಲ್ಪ ತಳಮಳ, ಅಂದರೆ ಯಾರು ಈ ರೀತಿ ಹೇಳ್ತಾ ಇದ್ದಾಳೆ, ಅಂದರೆ ಬ್ಯಾಡ್ ಬಾಯ್ ಯಾರು ಅಂತ ಹೇಳ್ಬಿಟ್ಟು ಸ್ವಲ್ಪ ಥಿಂಕ್ ಮಾಡ್ತಾ ಇರ್ತಾಳೆ. ಇನ್ನು ವಿಜಯಮ್ಮ ಅಲ್ಲಿಗೆ ಸರಿ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಮನೆಗೆ ಕರ್ಕೊಂಡು ಭುವಿನ ಹೋದಾಗ ಅಲ್ಲಿ ಆನಂದ್ ಮತ್ತು ವಸಂತಿ ಎಲ್ಲ ತುಂಬ ಭುವಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ, ಯಾಕೆ ಇಷ್ಟೊಂದು ಗರಂ ಆಗಿದ್ದಾಳೆ, ಸೀದಾ ರೂಮ್ಗೆ ಹೊರಟ್ಬಿಡ್ತಾಳೆ ಭುವಿ. ಇನ್ನು ವಿಜಯಮ್ಮ ಸಹ ರೂಮ್ಗೆ ಹೋಗ್ಬಿಟ್ಟು ಸಮಾಧಾನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಭುವಿ ಯಾಕೆ ಭುವಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯ, ಯಾಕೆ ಅಂದರೆ ಬ್ಯಾಡ್ ಬಾಯ್ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿನಗೆ, ಅವ್ರು ತುಂಬ ಒಳ್ಳೆಯರಮ್ಮ ಅಂತ ಹೇಳ್ತಾಳೆ. ಇನ್ನು ಭುವಿ ಮನಸ್ಸಲ್ಲಿ ಆಲ್ರೆಡಿ ಕುಡುಕರೆಲ್ಲ ಕೆಟ್ಟವರು ಅಂತ ಹೇಳಿರ್ತಾರೆ ಗೌರಿಯಮ್ಮ. ಇನ್ನು ಹೇಳ್ತಾಳೆ, ಹೌದು ನಮ್ಮಮ್ಮ ಗೌರಿಯಮ್ಮ ಹೇಳಿದ್ರು, ಕುಡಿಯೋರೆಲ್ಲ ತುಂಬ ಕೆಟ್ಟವರು, ಕುಡಿದ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳನ್ನು ಸಾಕ್ತಂಗೆ ಚೆನ್ನಾಗಿ ಹೊಡಿತಾರೆ, ಅವರು ಬ್ಯಾಡ್ ಬಾಯ್ಗಳು, ಅವ್ರನ್ನ ಯಾವತ್ತೂ ನಾವು ಕ್ಷಮಿಸಬಾರ್ದು ಅಂತ ವಿಜಿ ಕೈಲಿ ಹೇಳ್ತಾಳೆ. ಇನ್ನು ವಿಜಯಮ್ಮ ಹೇಳ್ತಾಳೆ, ಕುಡಿಯೋದು ಕೆಟ್ಟೋರಲ್ಲಮ್ಮ, ಅರ್ಥ ಮಾಡ್ಕೊ, ಅವರ ಒಂದು ನೋವುಗಳನ್ನ ಮರೆಯೋಕ್ಕೋಸ್ಕರ ಕುಡಿತಾರಮ್ಮ ಎಲ್ಲರೂ. ಕುಡಿಯೋರು ಯಾರು ಕೆಟ್ಟೋರು ಆಗಿರಲ್ಲ, ಅರ್ಥ ಮಾಡ್ಕೊಬಿಟ್ಟು ಯಾರಮ್ಮ ಭುವಿ ಹೇಳಿದ್ದ ರೀತಿಯೆಲ್ಲ. ಗೌರಿಯಮ್ಮ ಹೇಳಿರೋದು ಕರೆಕ್ಟ್, ಆದರೆ ಅವರು ಬೇರೆ ರೀತಿ ಇರ್ತಾರಮ್ಮ, ಕುಡಿಯೋರಲ್ಲೂ ಸಹ ಅವರ ಒಂದು ನೋವುಗಳನ್ನ ಮರೆಯೋಕ್ಕೆ ಈ ರೀತಿ ಕುಡಿತಾರೆ ಅಂತ ಭುವಿಗೆ ಹೇಳ್ತಾಳೆ. ವಿಜಯಮ್ಮನ ಮಾತು ಕೇಳಿದಂಥ ಭುವಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದಾ ವಿಜಯಮ್ಮ, ನನಗೆ ಗೊತ್ತಿರಲಿಲ್ಲಮ್ಮ, ನಾನು ಕುಡಿಯೋರೆಲ್ಲ ಕೆಟ್ಟೋರು ಅಂದ್ಕೊಂಬಿಟ್ಟಿದ್ದೆ, ಆದರೆ ಬ್ಯಾಡ್ ಬಾಯ್ ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಭುವಿಯ ಮನಸ್ಸು ಶಂಕರನ ಕಡೆಗೆ ಅಂದರೆ ಮನಸ್ಸಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಭುವಿ ಮತ್ತೊಂದು ಸಲ ಏನಾದರೂ ಶಂಕರನ್ನ ಮೀಟ್ ಅಂದರೆ ಬ್ಯಾಡ್ ಬಾಯ್ನ ಮೀಟ್ ಮಾಡೋಕ್ಕೆ ಹೋದಾಗ ಒಂದಾಗ್ತಾರ. ಶಂಕರ ತನ್ನ ಮಗಳು ಭುವಿ ಅಂತ ಗೊತ್ತಾಗಿ, ಭುವಿಗೆ ತನ್ನ ಅಪ್ಪ ಶಂಕರ ಅಂತ ಹೇಳ್ಬಿಟ್ಟು ಗೊತ್ತಾಗಿ ಇನ್ನು ಒಂದಾಗ್ತಾರ ಅನ್ನೋದು ನಾವು ಕಾಯ್ದು ನೋಡಬೇಕು. ಈ ಒಂದು ಸನ್ನಿವೇಶಕ್ಕೆ ನಮ್ಮ ಗೌರಿ ದಾರಿ ಮಾಡಿಕೊಡ್ತಾರ ಏನನ್ನೋದು ಸಹ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಕಾಯ್ದು ನೋಡಬೇಕು.